ನಮ್ಮ ಭಾರತದ ಚಲನಚಿತ್ರ ಪರಿಶ್ರಮದಿಂದ ಕೆಲವು ಸಾವಿರಾರು ಸಿನಿಮಾಗಳು ಬರ್ತಾ ಇರುತ್ತವೆ, ಹೋಗ್ತಾ ಇರುತ್ತವೆ. ಆದ್ರೆ ಅವುಗಳಲ್ಲಿ ಕೆಲವು ಸಿನಿಮಾಗಳು ಮಾತ್ರವೇ ಭಾಷೆಯ ಜೊತೆ ಸಂಬಂಧವಿಲ್ಲದೆ ಹಾಗೆಯೇ ಪ್ರೇಕ್ಷಕರ ಹೃದಯದಲ್ಲಿ ಆಳವಾಗಿ ನಾಟಿ ಬಿಡುತ್ತವೆ. ಒಂದು ಸಿನಿಮಾ ಸೂಪರ್ ಹಿಟ್ ಆಗೋಕೆ ಬಹಳಷ್ಟು ಕಾರಣಗಳಿರ್ಬೋದು. ಅವುಗಳಲ್ಲಿ ಮುಖ್ಯವಾಗಿ ಹೀರೋಗಳ ಕ್ರೇಜ್ ಮತ್ತು ಎಲಿವೇಶನ್ಸ್ ಗಳಂತಹ ಕೆಲವು ಅಂಶಗಳಾಗಿದ್ರೆ ಆ ಕಥೆಯಲ್ಲಿರುವ ಬಲ ಎಂಬುದು ಇನ್ನೂ ಮುಖ್ಯವಾಗುತ್ತೆ. ಕೇವಲ ಕಥೆಯ ಕಾರಣದಿಂದಲೇ ಕೆಲವು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಗಳಾಗಿ ನಿಂತು ಬಹಳಷ್ಟು ಹೊಸ ಸಿನಿಮಾಗಳಿಗೆ ಇನ್ಸ್ಪೈರೇಷನ್ ಆಗಿ ಬದಲಾಗಿವೆ. ಅಂತಹ ಸಿನಿಮಾಗಳಲ್ಲಿ ಮೊದಲ ಸಾಲಿನಲ್ಲಿರುವ ಒಂದು ಕನ್ನಡ ಸಿನಿಮಾ ಆಪ್ತಮಿತ್ರ. ನನಗೆ ಗೊತ್ತಿರುವ ಪ್ರಕಾರ ಈ ಸಿನಿಮಾವನ್ನ ನೋಡದ ಕನ್ನಡಿಗ ಯಾರು ಇಲ್ವೇನೋ. ನಂತರ ಇದನ್ನೇ ತೆಲುಗಿನಲ್ಲಿ ಚಂದ್ರಮುಖಿ ಎಂಬ ಹೆಸರಿನಿಂದ ರೀಮೇಕ್ ಮಾಡಿದ್ದಾರೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಕಥೆಯೇ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ವಿವಿಧ ಭಾಷೆಗಳಲ್ಲಿ ವಿವಿಧ ನಟರ ಜೊತೆ ವಿವಿಧ ರೀತಿಯಲ್ಲಿ ಈ ಸಿನಿಮಾವನ್ನ ಮಾಡಿದರೂ ಕೂಡ ಆ ಕಥೆಗೆ ಇರುವ ಬಲದ ಕಾರಣದಿಂದ ಎಲ್ಲಾ ಭಾಷೆಗಳಲ್ಲಿ ಸೂಪರ್ ಹಿಟ್ ಆಗಿ ನಿಂತಿದೆ. ಈ ಕಥೆಗೆ ಇಷ್ಟೊಂದು ಬಲ ಕೂಡಿ ಬರೋಕೆ ಕಾರಣ ಇದೊಂದು ರಿಯಲ್ ಸ್ಟೋರಿ ಆಗಿರೋದ್ರಿಂದ. ಆದ್ರೆ ರಿಯಲ್ ಸ್ಟೋರಿಯನ್ನ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಬದಲಾಯಿಸಿ ತೆಗೆದಿದ್ದಾರೆ. ಹಾಗಾದ್ರೆ ಈ ಆಪ್ತಮಿತ್ರ ಸಿನಿಮಾಗೆ ಇನ್ಸ್ಪೈರೇಷನ್ ಆಗಿ ನಿಂತಿರುವ ಆ ರಿಯಲ್ ಸ್ಟೋರಿ ಏನು ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಖಂಡಿತ ನಿಮಗೆ ಇಷ್ಟವಾಗುತ್ತೆ. ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಕೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ ಸಾಕು. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಇರುವ ಆಪ್ತಮಿತ್ರ ಸಿನಿಮಾದ ಅಸಲಿ ಕತೆ ಮಲಯಾಳಂನ ಮಣಿಚಿತ್ರ ತಜು ಎಂಬ ಸಿನಿಮಾದಿಂದ ಬಂದಿದೆ. ಈ ಸಿನಿಮಾ ಕತೆ ಪೂರ್ತಿಯಾಗಿ ಒಂದು ದೊಡ್ಡ ಭವನದ ಸುತ್ತಲೇ ಹರಿದಾಡುತ್ತೆ. ಇದು 1993ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಮೋಹನ್ ಲಾಲ್ ರವರು ಡಾಕ್ಟರ್ ಪಾತ್ರದಲ್ಲಿ ಮತ್ತು ಶೋಭಾ ರವರು ಗಂಗಾ ಪಾತ್ರದಲ್ಲಿ ನಟಿಸಿದ್ದಾರೆ. ನಂತರ ಈ ಸಿನಿಮಾ ಇನ್ಸ್ಪೈರೇಷನ್ ನಿಂದಲೇ ಆಪ್ತಮಿತ್ರ ಸಿನಿಮಾವನ್ನು ತೆಗೆದು 2004ರಲ್ಲಿ ರಿಲೀಸ್ ಮಾಡ್ತಾರೆ. ನಂತರ 2005ರಲ್ಲಿ ತೆಲುಗಿನಲ್ಲಿ ಚಂದ್ರಮುಖಿ ಎಂಬ ಹೆಸರಿನಿಂದ ರೀಮೇಕ್ ಮಾಡಿ ರಿಲೀಸ್ ಮಾಡ್ತಾರೆ. ಇನ್ನು ಈ ಸಿನಿಮಾ ವಿಷಯಗಳನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಮೇನ್ ಕತೆಗೆ ಬಂದ್ರೆ ಈ 3 ಸಿನಿಮಾಗಳಿಗೆ ಕಥೆಯನ್ನ ಬರೆದುಕೊಟ್ಟ ವ್ಯಕ್ತಿ ಮಾತ್ರ ಒಬ್ರೆ, ಅವರೇ ಮಧು ಮುತ್ತಮ್ ರವರು. ಇವರು ಈ ಕಥೆಯನ್ನ ಹೇಗ್ ಬರ್ದಿದ್ದಾರೆ ಅಂದ್ರೆ, ಇವರು ಕೇರಳದ ಅಲಪ್ಪುಜಾ ಎಂಬ ಪ್ರಾಂತ್ಯದಲ್ಲಿ ವಾಸಿಸ್ತಾ ಇರ್ತಾರೆ. ಇವರ ಪ್ರಾಂತ್ಯದಲ್ಲಿ ಅತ್ಯಂತ ಹಳೆಯದಾದ ಒಂದು ಬಂಗಲೆ ಇದೆ. ಇದರಲ್ಲಿ ಒಂದು ಸಮಯದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಂತೆ. ಈ ಮಧು ಮುತ್ತಮ್ ರವರ ಮನೆಗೆ ಈ ಬಂಗಲೆ ಸ್ವಲ್ಪ ದೂರದಲ್ಲೇ ಇರುತ್ತೆ. ಇದರಿಂದ ಇವರಿಗೆ ಈ ಬಂಗಲೆಯ ಮೇಲೆ ಆಸಕ್ತಿ ಉಂಟಾಗಿ ನಿಜಕ್ಕೂ ಒಂದು ಸಮಯದಲ್ಲಿ ಈ ಬಂಗಲೆಯಲ್ಲಿ ಯಾರು ವಾಸಿಸ್ತಾ ಇದ್ರು, ಪ್ರಸ್ತುತ ಯಾಕೆ ಈ ರೀತಿ ಹಳೆಯದಾಗಿ ಉಳಿದು ಹೋಗಿದೆ, ಇದರ ಹಿಂದೆ ಯಾವುದಾದ್ರೂ ಚರಿತ್ರೆ ಅಡಗಿದೆಯಾ ಎಂದು ತಿಳಿದುಕೊಳ್ಳೋಕೆ ಅದರ ಸುತ್ತಮುತ್ತಲಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೇಳಿ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿದುಕೊಳ್ತಾರೆ. ಆ ನಿಜ ಜೀವನದ ಕಥೆಯಿಂದ ಸ್ವಲ್ಪ ಬೇರೆ ಅಂಶಗಳನ್ನು ಕೂಡ ಆಡ್ ಮಾಡಿ ಕೊನೆಗೆ ಈ ಮಣಿಚಿತ್ರ ತಜು, ಆಪ್ತಮಿತ್ರ, ಚಂದ್ರಮುಖಿಗಳಂತಹ ಸ್ಟೋರಿಗಳನ್ನ ಬರೆದುಕೊಡ್ತಾರೆ. ಸಿನಿಮಾಗಳಲ್ಲಿರುವ ಕತೆ ಏನು ಎಂಬುದು ನಾವೆಲ್ಲರೂ ಆಲ್ರೆಡಿ ನೋಡಿದೀವಿ. ಆದ್ರೆ ಆ ಬಂಗ್ಲೆಯ ಹಿಂದೆ ಇರುವ ನಿಜವಾದ ಕತೆ ಏನು ಎಂಬುದನ್ನ ಈಗ ನೋಡೋಣ. ಈ ಅತಿ ದೊಡ್ಡ ಭವನದ ಒರಿಜಿನಲ್ ಹೆಸರು ಅಲುಮುಟ್ಟಿಲ್ ಮೇಡ. ಈ ಪುರಾತನವಾದ ಭವನ ಕೇರಳದ ಅಲುಪ್ಪುಜಾ ಜಿಲ್ಲೆಯ ನಂಗಿಯಾರ್ ಕುಲಂಗರ ಎಂಬ ಊರಿನ ಮಾವೇಲಿಕರ ರೋಡ್ ಪಕ್ಕದಲ್ಲಿರುವ ಮುಟ್ಟಂ ಹತ್ತಿರವಿದೆ. ನಮಗೆ ಸಿನಿಮಾಗಳಲ್ಲಿ ತೋರಿಸುವಷ್ಟು ದೊಡ್ಡದಾಗಿ ಈ ಭವನ ಇರಲ್ಲ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಕೇರಳದಲ್ಲಿರುವ ಪ್ರಜೆಗಳು ಈ ಮನೆಯನ್ನ ತರಗೊಡು ಎಂದು ಕರೀತಾ ಇರ್ತಾರೆ. ಅಂದ್ರೆ ಸಾಂಪ್ರದಾಯಿಕ ಮನೆ ಎಂದರ್ಥ. ಈ ಮನೆಯ ಬಹಳಷ್ಟು ಭಾಗಗಳನ್ನ ಆಲ್ಮೋಸ್ಟ್ ಕಟ್ಟಿಗೆಗಳಿಂದಲೇ ನಿರ್ಮಿಸಿದ್ದಾರೆ. ಈ ಮನೆಯಲ್ಲಿ ನಡೆದಿರುವ ನಿಜವಾದ ಘಟನೆಗಳಿಂದಲೇ ಆಪ್ತಮಿತ್ರ ಸ್ಟೋರಿಯನ್ನ ಬರೆದಿದ್ದಾರೆ. ಇನ್ನು ಈ ಮನೆಯನ್ನ ಕಟ್ಟಿಸಿದವರು ಅಂದ್ರೆ ಈ ಮನೆಯ ಓನರ್ ಹೆಸರು ಕರಣವರ್. ಕರಣವರ್ನ ಹೆಸರಿಗೆ ಅರ್ಥ ಕುಟುಂಬದ ಒಡೆಯ ಎಂದರ್ಥ. ಇವರನ್ನೇ ಅಲುಮುಟ್ಟಿಲ್ ಚಿನ್ನನ್ ಎಂದು ಕೂಡ ಕರೀತಾ ಇರ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಕರಣವರ್ ಎಂಬ ವ್ಯಕ್ತಿ ಒಬ್ಬ ಶ್ರೀಮಂತ ವ್ಯಕ್ತಿ. ಆದ್ರೆ ದುರದೃಷ್ಟವಶಾತ್ ಈತನಿಗೆ ಮದುವೆಯಾದ ಸ್ವಲ್ಪ ಕಾಲಕ್ಕೆ ತನ್ನ ಹೆಂಡತಿ ಸತ್ತು ಹೋಗ್ತಾಳೆ. ಇನ್ನು ಮಕ್ಕಳು ಕೂಡ ಆಗಿರಲ್ಲ. ಈ ಕರ್ಣವರ್ ವಾಸಿಸ್ತಾ ಇರುವ ಈ ಪ್ರಾಂತ್ಯವನ್ನ ಮತ್ತು ಕೇರಳ ರಾಜ್ಯವನ್ನ ಪೂರ್ತಿಯಾಗಿ ಆಗಿನ ಸಮಯದಲ್ಲಿರುವ ಟ್ರಾವಂಕೂರ್ ರಾಜರು ಆಳ್ತಾ ಇದ್ರು. ಇವರ ಆಳ್ವಿಕೆಯಲ್ಲಿ ಕೇರಳ ತುಂಬಾ ಅಭಿವೃದ್ಧಿಯನ್ನ ಸಾಧಿಸುತ್ತೆ. ಆ ಸಮಯದಲ್ಲಿ ಕೇರಳ ರಾಜ್ಯದ ಪೂರ್ತಿ ಕೇವಲ 3 ಅಥವಾ 4 ಕಾರುಗಳು ಮಾತ್ರವೇ ಇದ್ವು. ಅವುಗಳಲ್ಲಿ ಒಂದು ಕಾರು ಟ್ರಾವಂಕೂರ್ ಮಹಾರಾಜನ ಹತ್ರ ಇದ್ರೆ ಇನ್ನೊಂದು ಈ ಕರ್ಣವರ್ ಹತ್ರನೇ ಇತ್ತು. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕರ್ಣವರ್ ಎಷ್ಟು ದೊಡ್ಡ ಶ್ರೀಮಂತ ಆಗಿದ್ದ ಅಂತ. ಬಟ್ ಇಲ್ಲಿ ವಿಷಯ ಏನು ಅಂದ್ರೆ ಅಂದಿನ ದಿನಗಳಲ್ಲಿ ಜಾತಿ ಭೇದಗಳು ತುಂಬಾ ಜಾಸ್ತಿ ಇದ್ವು. ಇದರಿಂದ ಕರ್ಣವರ್ ಹುಟ್ಟಿರುವ ಜಾತಿಯನ್ನು ಕೂಡ ಆಗಿನ ಸಮಯದಲ್ಲಿರುವ ಸಮಾಜ ಅಸ್ಪೃಶ್ಯರಾಗಿಯೇ ನೋಡ್ತಾ ಇತ್ತು. ಆದ್ರೆ ಕರ್ಣವರ್ ಹತ್ತಿರ ಜಾಸ್ತಿ ಸಂಪತ್ತಿರೋದ್ರಿಂದ ಎಲ್ಲರ ಜೊತೆಗೆ ಮಹಾರಾಜರು ಕೂಡ ಅವರನ್ನ ಗೌರವಿಸ್ತಾ ಇದ್ರು. ಟ್ರಾವಂಕೂರ್ ಮಹಾರಾಜ ಇವರಿಗೆ ಚಿನ್ನನ್ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಆಗಿನ ಸಮಯದಲ್ಲಿ ಕರ್ಣವರ್ ಕಟ್ಟಿಸಿಕೊಂಡಿರುವ ಈ ಮನೆ ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲೇ ಅತ್ಯಂತ ಪ್ರತ್ಯೇಕವಾದದ್ದು ಮತ್ತು ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮನೆಯಾಗಿರುತ್ತೆ. ಈ ಮನೆಯನ್ನ ಪೂರ್ತಿಯಾಗಿ ಕೇರಳ ಸಾಂಪ್ರದಾಯಿಕ ಕಟ್ಟಿಗೆಯ ಶಿಲ್ಪಕಲೆಯಿಂದ ನಿರ್ಮಿಸಿಕೊಂಡಿದ್ದಾರೆ. ಕರ್ಣವರ್ ಒಬ್ಬ ದೊಡ್ಡ
ದೊಡ್ಡ ಶ್ರೀಮಂತ ಆಗಿರೋದ್ರಿಂದ ಪ್ರತಿದಿನ ಸುತ್ತಮುತ್ತಲಿನ ಊರುಗಳಿಂದ ಕೆಲವು ನೂರಾರು ಜನ ಪ್ರಜೆಗಳು ಆರ್ಥಿಕ ಸಹಾಯಕ್ಕಾಗಿ ಬರ್ತಾ ಇದ್ರಂತೆ. ಈ ರೀತಿ ಬಂದವರಿಗೆ ಕರ್ಣವರ್ ಸಹಾಯ ಮಾಡೋದಷ್ಟೇ ಅಲ್ಲ, ಅನ್ನದಾನವನ್ನು ಕೂಡ ಏರ್ಪಡಿಸಿ ಊಟ ಮಾಡಿಸಿ ಕಳಿಸ್ತಾ ಇದ್ರಂತೆ. ಈ ರೀತಿ ಇವರಿಗೆ ಆಗಿನ ಸಮಯದಲ್ಲಿ ತುಂಬಾ ಒಳ್ಳೆ ಹೆಸರು ಕೂಡ ಇತ್ತು. ಕರ್ಣವರ್ ಅವರ ಇಷ್ಟು ದೊಡ್ಡ ಮನೆಯಲ್ಲಿ ತನ್ನ ಜೊತೆಗೆ ತಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಕುಟುಂಬಗಳು ಕೂಡ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ರು. ಅದೇ ರೀತಿ ಈ ಭವನದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೋಸ್ಕರ ಈ ಭವನದ ಪಕ್ಕದಲ್ಲಿ ಕೆಲವು ಮನೆಗಳನ್ನ ನಿರ್ಮಿಸಿಕೊಡ್ತಾರೆ. ಅವುಗಳಲ್ಲಿ ಕೆಲಸಗಾರರು ವಾಸಿಸ್ತಾ ಇದ್ರು. ನಾವು ಆಪ್ತಮಿತ್ರ ಸಿನಿಮಾದಲ್ಲಿ ದೊಡ್ಡ ಬಂಗಲೆಯನ್ನ ನೋಡಿದ್ರೆ ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಇವರ ಮನೆಗಳು ಕೂಡ ಇದ್ವು. ಕರ್ಣವರ್ ಅವರ ಬಹಳಷ್ಟು ಜನ ಸಂಬಂಧಿಕರು ಕೂಡ ಈ ದೊಡ್ಡ ಮನೆಯಲ್ಲೇ ಇರ್ತಾ ಇದ್ರಂತೆ. ಅವರೆಲ್ಲರೂ ಕರ್ಣವರಿಗೆ ವಾರಸುದಾರರು ಇಲ್ಲದೆ ಇರೋದ್ರಿಂದ ಅವರ ನಂತರ ಬರುವ ಆಸ್ತಿಗೋಸ್ಕರ ಅವರ ಹತ್ರ ಪ್ರೀತಿಯಿಂದ ನಟಿಸ್ತಾ ಇದ್ರು. ಕರ್ಣವರ್ ಒಂದು ಬಾರಿ ತಮಿಳುನಾಡಿಗೆ ಹೋದಾಗ ಅಲ್ಲಿಂದ ಒಬ್ಬ ಮಹಿಳೆಯನ್ನ ತನ್ನ ಮನೆಯಲ್ಲಿ ಕೆಲಸ ಮಾಡೋಕೆ ಕರೆದುಕೊಂಡು ಬರ್ತಾನೆ. ಮೊದಲು ಆ ಮಹಿಳೆಗೂ ಕೂಡ ಇಲ್ಲಿಗೆ ಬಂದು ಕೆಲಸ ಮಾಡೋಕೆ ಇಷ್ಟ ಇರಲ್ಲ. ಆದ್ರೆ ಕರ್ಣವರ್ನಂತಹ ದೊಡ್ಡ ವ್ಯಕ್ತಿಗೆ ಬರಲ್ಲ ಎಂದು ಹೇಳೋಕಾಗದೆ ಇಷ್ಟವಿರದಿದ್ರು ಕೂಡ ಆ ಸಮಯದಲ್ಲಿ ಆತನ ಜೊತೆ ಈ ಭವನಕ್ಕೆ ಬರ್ತಾಳೆ. ಆಕೆ ಬಂದ ನಂತರ ಕರ್ಣವರ್ಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ಕೂಡ ಆಕೆಯೇ ನೋಡಿಕೊಳ್ತಾ ಇದ್ಲು. ಆ ಮಹಿಳೆ ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ. ಅದೇ ರೀತಿ ಕರ್ಣವರ್ಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನ ಆ ಮಹಿಳೆಯ ನೋಡಿಕೊಳ್ತಾ ಇರೋದ್ರಿಂದ ನಿಧಾನವಾಗಿ ಕರ್ಣವರ್ ಮತ್ತು ಆ ಮಹಿಳೆಯ ಮಧ್ಯೆ ಸಂಬಂಧ ಏರ್ಪಡಲು ಶುರುವಾಗುತ್ತೆ. ಸ್ವಲ್ಪ ಕಾಲದ ನಂತರ ಒಂದು ಬಾರಿ ಕರ್ಣವರ್ ತನ್ನ ಹೆಂಡತಿಯ ಒಡವೆಗಳನ್ನ ಮತ್ತು ಸೀರೆಯನ್ನ ತಗೊಂಡು ಬಂದು ಆ ಮಹಿಳೆಗೆ ಕೊಟ್ಟು ಹಾಕಿಕೊಂಡ್ ಬಾ ಎಂದು ಹೇಳ್ತಾನೆ. ಇದರಿಂದ ಆ ಮಹಿಳೆ ಅವುಗಳನ್ನ ಧರಿಸಿ ಮುಂದೆ ಬಂದು ನಿಂತ ತಕ್ಷಣ ಕರ್ಣವರ್ ಆ ಮಹಿಳೆಯ ಸೌಂದರ್ಯವನ್ನ ನೋಡಿ ಒಬ್ಬ ಚಿತ್ರಗಾರನನ್ನ ಕರೆಸಿ ಆತನಿಂದ ಆ ಮಹಿಳೆಯ ಚಿತ್ರವನ್ನ ಬಿಡಿಸುವಂತೆ ಹೇಳ್ತಾನೆ. ಈ ರೀತಿ ಇವರ ಮಧ್ಯೆ ಸಂಬಂಧ ಬೆಳೀತಾ ಇರೋದನ್ನ ನೋಡಿ ತಮ್ಮ ಸಂಬಂಧಿಕರಲ್ಲಿ ಮುಖ್ಯವಾಗಿ ಅಳಿಯರು ಮತ್ತು ಸೊಸೆಯಂದಿಯರು ಸಹಿಸಿಕೊಳ್ಳೋಕಾಗದೆ ಒಂದು ದಿನ ಕರ್ಣವರ್ ಹತ್ರ ಬಂದು ಆಸ್ತಿಯ ಬಗ್ಗೆ ಕೇಳ್ತಾರೆ. ಆ ಸಮಯದಲ್ಲಿ ಕರ್ಣವರ್, ನಾನು ಈ ಮಹಿಳೆಯನ್ನ ಮದುವೆ ಮಾಡಿಕೊಳ್ತೀನಿ, ಈ ಆಸ್ತಿಯನ್ನೆಲ್ಲ ನಮ್ಮಿಬ್ಬರಿಗೆ ಹುಟ್ಟುವ ಮಕ್ಕಳಿಗೆ ಕೊಡ್ತೀನಿ ಎಂದು ಹೇಳಿಬಿಡ್ತಾನೆ. ಇದನ್ನ ಕೇಳಿದ ಅವರ ಸಂಬಂಧಿಕರಿಗೆ ಕರ್ಣವರ್ ಮೇಲೆ ವಿಪರೀತವಾದ ಕೋಪ ಏರ್ಪಡುತ್ತೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆಗೆ ಆಸ್ತಿಯನ್ನ ಬರೆದು ಕೊಡ್ತಾನ, ಇದು ನಡಿಬಾರದು ಎಂದು ಡಿಸೈಡ್ ಆಗಿ ಹೇಗಾದ್ರೂ ಮಾಡಿ ಕರ್ಣವರ್ನನ್ನ ಸಾಯಿಸಬೇಕು ಎಂದು ಡಿಸೈಡ್ ಆಗ್ತಾರೆ. ಈ ಅಲುಮೊಟ್ಟಿಲ್ ಮೇಡ ತುಂಬಾ ವಿಶಾಲವಾಗಿರುತ್ತೆ. ದೊಡ್ಡ ದೊಡ್ಡ ಕೊಠಡಿಗಳನ್ನ ಹೊಂದಿರುತ್ತೆ. ಒಂದೇ ಬಾರಿ 2,000 ಜನ ಕುಳಿತುಕೊಂಡು ಊಟ ಮಾಡುವಷ್ಟು ದೊಡ್ಡದಾದ ಹಾಲ್, ಅಂಡರ್ ಗ್ರೌಂಡ್ ರೂಮ್ಗಳು, ಒಂದು ರೂಮ್ಗೆ ಮತ್ತು ಇನ್ನೊಂದು ರೂಮ್ಗೆ ಅಟ್ಯಾಚ್ ಆಗಿರುವ ರೂಮ್ಗಳು, ಈ ರೀತಿ ಬಹಳಷ್ಟು ಅದ್ಭುತವಾಗಿ ಸಾಂಪ್ರದಾಯಿಕವಾಗಿ ಕಟ್ಟಿಗೆಯಿಂದ ನಿರ್ಮಿಸಲಾಗಿದೆ. ಇಂತಹ ಒಂದು ಶ್ರೇಷ್ಠ ಭವನವನ್ನ ಮತ್ತು ಸಂಪತ್ತನ್ನ ಯಾರೋ ಒಬ್ಬ ಕೆಲಸಗಾರ್ತಿಯ ಮಕ್ಕಳಿಗೆ ಕೊಡುವುದು ಇಷ್ಟವಿಲ್ಲದ ಕರ್ಣವರ್ನ ಸೋದರಳಿಯರು ಒಂದು ದಿನ ಕರ್ಣವರ್ ನಿದ್ದೆ ಮಾಡ್ತಾ ಇರುವ ಸಮಯದಲ್ಲಿ ಆತನ ತಲೆಯನ್ನ ಕತ್ತರಿಸಿ ಬಿಡ್ತಾರೆ. ಈ ಹತ್ಯೆಯಲ್ಲಿ ಸಾಕ್ಷಿಗಳು ಕೂಡ ಸಿಗಬಾರದು ಎಂಬ ಉದ್ದೇಶದಿಂದ ಆ ಮಹಿಳೆಯನ್ನು ಕೂಡ ಅವರು ಅಲ್ಲೇ ಸಾಯಿಸಿ ಬಿಡ್ತಾರೆ. ನಂತರ ಸಂಬಂಧಿಕರೆಲ್ಲ ಮನೆಯಲ್ಲಿರುವ ಒಡವೆಗಳನ್ನ, ದುಡ್ಡನ್ನ ಮತ್ತು ಆಸ್ತಿ ಪತ್ರಗಳನ್ನ ದೋಚಿಕೊಂಡು ಓಡಿ ಹೋಗ್ತಾರೆ. ಈ ಹತ್ಯೆಯ ನಂತರ ಮನೆಯ ಹೊರಗಡೆ ವಾಸಿಸ್ತಾ ಇರುವ ಕೆಲಸದವರು ಕೂಡ ನಿಧಾನವಾಗಿ ಆ ಮನೆಯನ್ನ ಖಾಲಿ ಮಾಡಿ ಹೋಗ್ತಾರೆ. ಬಟ್ ಏನೇ ಆದ್ರೂ ಆ ಊರಿನ ದೊಡ್ಡವರು ಈ ಹತ್ಯೆಯ ಬಗ್ಗೆ ವಿಚಾರಿಸಿದಾಗ ಕೊನೆಗೆ ದೋಷಿಗಳು ಯಾರು ಎಂಬುದು ತಿಳಿಯೋದ್ರಿಂದ ಅವರಿಗೆ ಕಾನೂನು ಪ್ರಕಾರ ಗಲ್ಲು ಶಿಕ್ಷೆಯನ್ನ ಹಾಕ್ತಾರೆ. ಈ ರೀತಿ ಆ ಮನೆಯಲ್ಲಿ ಇಬ್ಬರು ವ್ಯಕ್ತಿಗಳ ಹತ್ಯೆಗಳು ನಡೆಯುವುದು ಆ ಮನೆಯಲ್ಲಿರುವ ಸಂಬಂಧಿಕರೆಲ್ಲ ಮನೆಯನ್ನ ಬಿಟ್ಟು ಹೋಗೋದ್ರಿಂದ ಸ್ವಲ್ಪ ಕಾಲಕ್ಕೆ ತುಂಬಾ ಸುಂದರವಾಗಿರುವ ಆ ಭವನ ಒಂದು ದೆವ್ವಗಳ ಮನೆಯಂತೆ ಹಳೆಯದಾಗಿ ಬದಲಾಗಿ ಬಿಡುತ್ತೆ. ಆ ಭವನಕ್ಕೆ ಹತ್ತಿರದ ಮನೆಯಲ್ಲಿರುವ ಪ್ರಜೆಗಳು ರಾತ್ರಿ ಹೊತ್ತಿನಲ್ಲಿ ಕೆಲವು ವಿಚಿತ್ರವಾದ ಶಬ್ದಗಳು ಆ ಮನೆಯಿಂದ ಕೇಳಿ ಬರ್ತಾ ಇವೆ ಎಂದು ಹೇಳೋಕೆ ಶುರು ಮಾಡ್ತಾರೆ. ಇದರಿಂದ ಆ ಊರಿನ ಜನರೆಲ್ಲ ಆ ಮನೆಯಲ್ಲಿ ಆತ್ಮಗಳಿವೆ ಎಂದು ಆ ಕಡೆ ಹೋಗೋದನ್ನೇ ನಿಲ್ಲಿಸಿ ಬಿಡ್ತಾರೆ. ಈ ರೀತಿ ಆ ಭವನ ಎಂಬುದು ಇಂದಿಗೂ ಕೂಡ ವಿವಿಧ ರೀತಿಯ ಕಥೆಗಳಿಂದ ಒಂದು ಹಾಂಟೆಡ್ ಭವನವಾಗಿ ಅಲ್ಲಿನ ಪ್ರಜೆಗಳ ದೃಷ್ಟಿಯಲ್ಲಿ ಉಳಿದು ಹೋಗಿದೆ. ಸೊ ಯಾವಾಗ ಈ 3 ಸಿನಿಮಾಗಳು, ಮುಖ್ಯವಾಗಿ ಕನ್ನಡ ಮತ್ತು ತೆಲುಗು ಸಿನಿಮಾಗಳು ರಿಲೀಸ್ ಆಗಿ ದೊಡ್ಡ ಸಕ್ಸಸ್ ಅನ್ನ ಪಡಿತಾವೋ ಮತ್ತೆ ಪ್ರಜೆಗಳ ದೃಷ್ಟಿ ಈ ಮನೆಯ ಮೇಲೆ ಬೀಳುತ್ತೆ. ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಮನೆಯನ್ನ ನೋಡಿ ಹೋಗಿದ್ದಾರೆ. ಸೊ ಪ್ರಸ್ತುತ ಈಗ ಈ ಮನೆ ಹೇಗಿದೆ ಎಂಬುದನ್ನ ನೋಡೋಣ ಬನ್ನಿ. ಈ ಭವನವನ್ನ ದೂರದಿಂದ ನೋಡಿದ ತಕ್ಷಣ ಪೂರ್ವ ಕಾಲದ ರಾಜರ ವೈಭವ ನೆನಪಿಗೆ ಬರುತ್ತೆ. ಈ ಭವನದ ಕಾಂಪೌಂಡ್ ವಾಲ್ ಗೇಟ್ ದಾಟಿ ಒಳಗಡೆ ಬಂದ್ರೆ ಆ ಪ್ರಾಂತ್ಯವೆಲ್ಲ ಒಣಗಿ ಹೋಗಿರುವ ಎಲೆಗಳಿಂದ ತುಂಬಿ ಹೋಗಿರುತ್ತೆ. ಆ ಭವನದ ಎರಡೂ ಕಡೆ ದೊಡ್ಡ ದೊಡ್ಡ ಮಾವಿನ ಮರಗಳಿರುತ್ತವೆ. ಅದೇ ರೀತಿ ಈ ಭವನಕ್ಕೆ ಒಂದು ಕಡೆ ಒಂದು ಚಿಕ್ಕ ಭವನ ಮತ್ತು ಇನ್ನೊಂದು ಕಡೆ ಧಾನ್ಯಗಳನ್ನ ಶೇಖರಿಸೋಕೆ ಸ್ಟೋರ್ ರೂಮ್ ಇರುತ್ತೆ. ಇನ್ನು ಈ ಭವನದ ಒಳಗಡೆ ಹೋದ್ರೆ ಗೋಡೆಯ ಮೇಲೆ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಒಂದು ಮಹಿಳೆಯ ಫೋಟೋ ಕೂಡ ಇರುತ್ತೆ. ಆ ಫೋಟೋವನ್ನ ಯಾರಾದ್ರೂ ನೋಡಿದ್ರೆ ಹಾಗೆಯೇ ನೋಡ್ತಾ ಇದ್ದು ಬಿಡ್ತಾರಂತೆ, ಅಷ್ಟು ಸುಂದರವಾಗಿರುತ್ತೆ. ಇನ್ನು ಒಳಗಡೆ ಒಂದು ಕಡೆ ಪ್ರೇಯರ್ ಹಾಲ್ ಕೂಡ ಇರುತ್ತೆ. ಕಿಟಕಿಯಿಂದ ಒಳಗಡೆ ನೋಡಿದ್ರೆ ಆ ಭವನದ ಒಳಗಡೆ ಬಹಳಷ್ಟು ಹಳೆಯ ವಸ್ತುಗಳು ಮತ್ತು ಒಂದು ಸಮಯದಲ್ಲಿ ಬಳಸಿರುವಂತಹ ವಸ್ತುಗಳು ಕಾಣಿಸಿಕೊಳ್ಳುತ್ತವೆ. ಮನೆಯ ಒಳಗಡೆ ಬಹಳಷ್ಟು ಭಾಗಗಳನ್ನ ಕಟ್ಟಿಗೆಗಳಿಂದ ನಿರ್ಮಿಸಿರೋದ್ರಿಂದ ಮೇಲಿನ ಛಾವಣಿ ಪೂರ್ತಿಯಾಗಿ ಸಾಂಪ್ರದಾಯಿಕ ಕ್ಲಿಷ್ಟ ಕೇರಳ ಕಲಾಕೃತಿಗಳಿಂದ ತುಂಬಿರುತ್ತೆ. ಈ ಭವನದ ಒಳಗಡೆ ಬಹಳಷ್ಟು ಕೊಠಡಿಗಳಿಗೆ ಬೀಗಗಳನ್ನ ಹಾಕಿ
ಹಾಕಿದ್ದಾರೆ. ಅವುಗಳನ್ನ ತೆರೆದು ನೋಡೋಕೆ ಯಾರಿಗೂ ಧೈರ್ಯ ಸರಿ ಹೋಗ್ತಾ ಇಲ್ಲ. ಇನ್ನು ಹತ್ಯೆ ನಡೆದಿರುವ ರೂಮ್ ಸಿನಿಮಾಗಳಲ್ಲಿ ತೋರಿಸಿರುವ ಹಾಗೆ ಬಾವಲಿಗಳಿಂದ ತುಂಬಿರುವಂತೆ ಕಾಣಿಸುತ್ತಂತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಳಕೆಯಲ್ಲಿ ಇಲ್ಲದ ಒಂದು ಮನೆಯಂತೆ ಇರುತ್ತೆ. ಸಿನಿಮಾಗಳಲ್ಲಿ ಕಾಣಿಸುವ ಕಟ್ಟಡವನ್ನ ಇದರ ಇನ್ಸ್ಪೈರೇಷನ್ ನಿಂದಲೇ ನಿರ್ಮಿಸಲಾಗಿದೆ ಎಂದು ಹೇಳ್ತಾ ಇರ್ತಾರೆ. ಒಂದು ವೇಳೆ ನೀವು ಈ ಮನೆಯನ್ನ ನೋಡ್ಬೇಕು ಅಂತ ಅಂದ್ಕೊಂಡ್ರೆ ಹೋಗಿ ನೋಡಿ ಬರ್ಬೋದು. ಯಾವುದೇ ರೀತಿಯ ಅಡೆತಡೆ ಇರಲ್ಲ. ಸೊ ಇದು ಫ್ರೆಂಡ್ಸ್ ಆಪ್ತ ಮಿತ್ರ ರಿಯಲ್ ಸ್ಟೋರಿ. ಅಂಡ್ ನಿಮ್ಗೊಂದು ಪ್ರಶ್ನೆ, ನಿಮ್ಮ ಸುತ್ತಮುತ್ತಲು ಇಂತಹ ಯಾವ್ದಾದ್ರು ಒಂದು ಹಳೆಯ ಭವನಗಳು ಇವೆಯಾ? ಒಂದು ವೇಳೆ ಇದ್ರೆ ಅವುಗಳಿಗೆ ಸಂಬಂಧಿಸಿದ ಸ್ಟೋರಿಗಳು ಇದ್ದು ಅವುಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಸ್ಟೋರಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಜೈ ಹಿಂದ್.